ಹೊಳಲ್ಕೆರೆ ಪಟ್ಟಣದ ಶಾಖೆ ರೈತ ಸಂಘದ ವತಿಯಿಂದ ಪಟ್ಟಣದ ಪ್ರಸಿದ್ಧ 1475ನೇ ಇಸವಿಯಲ್ಲಿ ಸ್ಥಾಪನೆಯಾದಂಥ ಐತಿಹಾಸಿಕ ಗಣಪತಿಗೆ ಶ್ರಾವಣ ಮಾಸದ ಮೊದಲನೇ ಸೋಮವಾರದಂದು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆಯನ್ನ ಮಾಡಿ 101 ಬಿಂದಿಗೆಗಳ ಕುಂಭಾಭಿಷೇಕ ಪೂಜೆ ಕಾರ್ಯಕ್ರಮವು ಕಾಲಭೈರವ ಸ್ವಾಮಿ ಬಾವಿಯಿಂದ 101 ಬಿಂದಿಗೆ ನೀರು ಪಡೆದುಕೊಂಡು ಪೂಜೆ ಮಾಡಿ ಪಟ್ಟಣದ ಕಾಲಭೈರವ ಸ್ವಾಮಿ ದೇವಸ್ಥಾನದಿಂದ ಗಣಪತಿ ಸರ್ಕಲ್ ಮುಖಾಂತರ ಕೋಟೆ ಬೀದಿಯ ರಾಜಬೀದಿಯಲ್ಲಿ ಡೊಳ್ಳು ವಾದ್ಯಗಳೊಂದಿಗೆ ಮೆರವಣಿಗೆಯನ್ನ ಮಾಡಿ ಪ್ರಸನ್ನ ಗಣಪತಿಗೆ 101 ಬಿಂದಿಗೆಗಳ ಕುಂಭಾಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಲಾಯಿತು. ಪುರಾತನ ಕಾಲದಿಂದಲೂ ಕೂಡ ಆ ಆಚರಣೆ ನೆರವೇರಿಸಲಾಗುತ್ತಾ ಇದ್ದು ಪಟ್ಟಣದ ರೈತ ಸಂಘದ ಸದಸ್ಯರು, ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಅಧ್ಯಕ್ಷರಾದಂಥ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಅಣ್ಣಪ್ಪ, ಸಿದ್ದರಾಮಪ್ಪ, ಶಿವಮೂರ್ತಿ, ತಿಪ್ಪೇಸ್ವಾಮಿ, ಲೋಕೇಶ್, ರಂಗಸ್ವಾಮಿ, ಸಂಜೀವ್ ಸ್ವಾಮಿ, ಗುರುರಾಜ್, ಪ್ರಭು ಕುಮಾರ್ ಮತ್ತು ಮತ್ತಿತರೆ ಒಂದು ಸಂದರ್ಭದಲ್ಲಿ ರೈತರು, ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಗಣಪತಿಯು 1475ರಲ್ಲಿ ರಾಜರ ಕಾಲದಲ್ಲಿ ಸ್ಥಾಪನೆಯಾಗಿದೆ. ಈ ಪ್ರಸಿದ್ಧ ಗಣಪತಿ, ಐತಿಹಾಸಿಕ ಪ್ರಸಿದ್ಧ ಗಣಪತಿಗೆ ನಮ್ಮ ಹೊಳಲ್ಕೆರೆ ಪಟ್ಟಣದ ಗ್ರಾಮಸ್ಥರು ಹಾಗೂ ರೈತ ಸಂಘದ ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಬಾವಿಯಿಂದ ಗಂಗಾ ಪೂಜೆ ಮಾಡಿಕೊಂಡು 101 ಬಿಂದಿಗೆ ಗಂಗಾ ಪೂಜೆ ಮಾಡಿಕೊಂಡು ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಡೊಳ್ಳು ವಾದ್ಯಗಳೊಂದಿಗೆ ಪಟ್ಟಣದ ಗ್ರಾಮಸ್ಥರೆಲ್ಲ ಒಗ್ಗೂಡಿಕೊಂಡು ಎಲ್ಲರೂ ಕೂಡ ಎಲ್ಲ ಸಂಘಟನೆಗಳು ಭಾಗವಹಿಸಿ ಈ ರೈತ ಸಂಘದೊಂದಿಗೆ ಎಲ್ಲರೂ ಕೂಡ ಈ ಶ್ರೀ ಪ್ರಸನ್ನ ಗಣಪತಿಗೆ ನಮ್ಮ ಪಟ್ಟಣದ ಹೆಚ್ಚಿನ ಮಹಿಳೆಯರು ಹಾಗೂ SM ಶಾಲೆಯ ವಿದ್ಯಾರ್ಥಿಗಳು, ನಮ್ಮ ರೈತ ಸಂಘದ ಎಲ್ಲ ಸದಸ್ಯರುಗಳು ಕೂಡಿಕೊಂಡು ವಿಜೃಂಭಣೆಯಿಂದ ಈ ಗಣಪತಿ ದೇವಸ್ಥಾನಕ್ಕೆ 101 ಬಿಂದಿಗೆಗಳ ಕುಂಭಾಭಿಷೇಕ ನೆರವೇರಿಸುವುದರ ಮೂಲಕ ಪಟ್ಟಣದಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಹಾಗೂ ಕೆರೆ ಕಟ್ಟೆ ತುಂಬಲಿ ಅಂತ ಎಲ್ಲ ಗುರು ಹಿರಿಯರು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ಬೆಳವಣಿಗೆಯನ್ನು ನಾವು ಎಲ್ಲ ನಮ್ಮ ರೈತ ಸಂಘದಿಂದ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಮೊದಲನೇ ವಾರ ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ಎಲ್ಲರೂ ಕೂಡ ಪಟ್ಟಣದ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಗೂ ನಮ್ಮ ರೈತ ಸಂಘದ ಸದಸ್ಯರು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ವರದಿ ನಾಗರಾಜ್ ಹದಡಿ.